ಚೂರ್ ಚೂರ್ ಟಮಾರ್ ಶಾಕ್ ಆಯ್ತಾ ಆಗ್ಬೇಕು ಅಂತಾನೆ ಹೊಡೆದಿದ್ದು ನೋಡ್ರಿ ಯಾವ ಮುಖ ಹಿಡಿತಾನೆ ಟ್ರಿಪ್ ಹೆಂಗಿರುತ್ತೆ ಅಂತ ನಮಗೂ ಗೊತ್ತಾಯ್ತು. ಕನ್ನಡಿಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಯುಷು ಚಂದು ಯೂಟ್ಯೂಬ್ ಚಾನೆಲ್. ನೋಡಿ ಎಲ್ಲರೂ ಇವತ್ತಿನ ದಿನ ನಿಮ್ಗೆ ಈ ರೋಹಿತೇಜ್ ಅವರು ಹಳೆ ಪ್ರತಿಭೆ, ಇವರು ಹಳೆ ಪ್ರತಿಭೆ ನೋಡಿ. ಇವರು ಹೊಸ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನೀವು. ಇವರು ಹೊಸ ಫ್ರೆಂಡ್ ರಜತ್ ಹೊಸ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಮಚ್ಚ. ಇದು ಮಮ್ಮ ಮ್ಯಾಡಿ ಇವನೇ ಆಲ್ ದ ಗರ್ಲ್ಸ್. ಕಲ್ಯಾಣ್ ಅಮ್ಮಂಗೆ ಹೇಳ್ತಾ ಇದ್ದಾನೆ, ಅಮ್ಮಂಗೆ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅಮ್ಮ ಓಟ್ ಬರ್ತೀನಮ್ಮ. ಇವ್ರು ನೋಡ್ರಿ ಎಲ್ಲ ಒಂದೊಂದು ತರ ಅವೇ. ಇಲ್ಲಿ ನೋಡಿ, ಫೈನಲಿ ರೀಚ್ ಆದ್ರ. ಇದ್ರದ್ದು ಬ್ಯಾಕ್ ಸ್ಟೋರಿ ಯಾವಾಗ ಹೇಳ್ತೀರಾ? ಈಗ ಬರ್ತೀವಿ ಯಾವಾಗ ಬರ್ತೀವಿ, ಈಗ ಬರ್ತೀವಿ ಯಾವಾಗ ಬರ್ತೀವಿ. 5 o'clock ರೀಚ್ ಆಗ್ಬೇಕಾಗಿರೋದು 8:30. ಎಂತ ಜಾಗ. ಸುಮಂತು ನಾವು ಟ್ರೆಕ್ಕಿಂಗ್ ಹೋಗಕ್ಕೆ ಇದೆಲ್ಲ ಪಾರ್ಸಲ್. ಕಾಫಿ ಇದೆ, ಟೀ ಇದೆ. ನನ್ನ ಚಪ್ಪಲಿ ಕಳೆದೋಗಿದೆ. ನೆನ್ನೆ ಟೋಪಿ, ಇವತ್ತು ಚಪ್ಪಲಿ. ಗೋವಾ ಹತ್ರ ಹಾಯ್, ಇಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿ. ನನ್ ಬಿಟ್ಟು ಹೋಗ್ತಾ ಇದ್ಯಾ? ನೀವು ವಾಕ್ ಮಾಡ್ರ ನೀವು. ಮಡಿಕೇರಿ ಮೇಟಿ ಇದ್ದಂಗ. ಸರ್ ಬಾಯ್, ಸರ್ ಬಾಯ್. ಇವಾಗ ನಾವು ಹೋಗ್ತಾ ಇರೋದು ಬಂಡಾಜೆ ಫಾಲ್ಸ್ ಟ್ರೆಕ್ಗೆ. ಇದು ರಾಣಿಜರಿ ವ್ಯೂ ಪಾಯಿಂಟಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಟು ಆ್ಯಂಡ್ ಫ್ರೋ ಟ್ರೆಕ್ ಮಾಡಬೇಕಾಗತ್ತೆ. ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು ಇದು ಹೋಲ್ ಡೇ ಟ್ರೆಕ್ ಆಗಿರುತ್ತೆ ಅಂತ. ಇದು ಡೆಫಿನೆಟ್ಲಿ ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಟ್ರೆಕ್ಕೆ. ಆ್ಯಂಡ್ ನೀವು ಚೆಕ್ ಮಾಡ್ತಿರ್ಬೇಕು ಯಾವಾಗ ಈ ಟ್ರೆಕ್ ಓಪನ್ ಇರುತ್ತೆ. ಜುಲೈ ಟು ಡಿಸೆಂಬರ್ ನೀವು ಯಾವಾಗಾದರೂ ಹೋಗ್ಬೋದು. ಅವತಾರ್ ಮರ ನೋಡ್ಕೊಂಡ್ಬಿಡ್ರು. ಡೀಸೆಂಟ್ ಅಂತ ಅನ್ಸ್ಕೊಂಡ್ಬಿಡೋದು ಪಟ್ಟನಂಗೆ. ಏನಪ್ಪ ಏನ್ ಹೇಳು. ಅವತಾರ ಫಿಲಮ್ಗೆ ಇದೆ. ಅವತಾರ ಅಲ್ಲ ಕಣ, ಅವತಾರ ಇಂಗ್ಲಿಷ್ ಮೂವಿ ಕಣ, ಅವತಾರ ಪುರುಷ ಹೇಳ್ತಾ ಇದೆಯಾ ಅಪ್ಪ? ಇದು ಬುಕ್ಕಿಂಗ್ ಅಲ್ಲ ಕೇಳ್ತಾರದು? ಬುಕ್ಕಿಂಗ್ ಟಿಕೆಟ್ ಇಲ್ಲಿ ಚೆಕ್ ಮಾಡ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಚೆಕ್ ಮಾಡ್ತಾರೆ. ಬುಕ್ ಮಾಡ್ಕೊಂಡೇ ಬರಬೇಕು. ಇದು ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬಂದಿದ್ದ ಕಾರಣ ನಮಗೆ ಈಸಿ ಆಯಿತು. ಎಲ್ಲ ಚೆಕಿಂಗ್ ಮಾಡಿ, ಬ್ಯಾಗ್ ಚೆಕಿಂಗ್ ಮಾಡಿ, ಟಿಕೆಟ್ ಚೆಕ್ ಮಾಡಿ, ಕೌಂಟ್ ಮಾಡಿಕೊಂಡು ಹೀಗೆ ನಮಗೆ ಒಳಗಡೆ ಬಿಡ್ತಾರೆ. ಆ್ಯಂಡ್ ಇಲ್ಲಿ ಸ್ಟ್ರಿಕ್ಟ್ಲಿ ಪ್ಲಾಸ್ಟಿಕ್ ನಾಟ್ ಅಲೌಡ್. ಪ್ಲೀಸ್ ಯಾರು ಪ್ಲಾಸ್ಟಿಕ್ ತರಬೇಡಿ, ಯೂಸ್ ಮಾಡೋದು ಬೇಡ. ಸೊ 10:20ಗೆ ನಾವು ಟ್ರೆಕ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಹಚ್ತಾ ಇದ್ದೀವಿ. ಎಲ್ಲರೂ ಇಲ್ಲಿ ನೋಡಿ,
ನನಗಿರಲಿ ಅಪಜಯ ಮೈಂಡ್ ಬ್ಲೋಯಿಂಗ್. ಅಷ್ಟು ಸಕ್ಕತ್ತಾಗಿದೆ. ವೆರಿ ಬ್ಯೂಟಿಫುಲ್. 1 hour ಕ್ಲೈಂಬ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಮ್ಗೆ ವ್ಯೂ ಸಿಗುತ್ತೆ. ಆಲ್ಮೋಸ್ಟ್ ಫ್ಲಾಟ್ ಲ್ಯಾಂಡ್ ಥರ ಇದೆ. ನಮ್ಮ ಯಜಮಾನ್ರು ಜಿಗಿ ಅಂತ ಜಾರಿದ್ರು. ಸೊ ಈಗ ಟೈಮ್ 11:58 ಆಗಿದೆ. ಎಷ್ಟು ಕಿಲೋಮೀಟರ್ಸ್ ಬಂದ್ವಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಬರ್ತಾನೆ ಇದೀವಿ. ಎರಡೇ ಬಂದಿರೋದು ಅಂತ ಇದೀವಿ, ಬಟ್ ಇನ್ನ ಸ್ವಲ್ಪ ಹಾಫ್ ಇದೆ. ಲೆಟ್ಸ್ ಗೋ. ಸೊ 2 hours ಆಯಿತು ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಸ್ವಲ್ಪ ಹತ್ತಬೇಕು ಅನಿಸುತ್ತೆ. ಹಚ್ತಾನೆ ಇದ್ದೀವಿ. 10:20ಗೆ ಸ್ಟಾರ್ಟ್ ಮಾಡಿದ್ದೀವಿ, ಇವಾಗ 12:20. ಆಫ್ಟರ್ 3 hours ನಾವಿಲ್ಲಿ ರೀಚ್ ಆಗಿದ್ದೀವಿ. ನೋ ನಾಟ್ 3, ಮೋರ್ ದನ್ 3. ಇಲ್ಲ 11:20ಗೆ ನಾವು ಅಲ್ಲ 10:20 ಎಷ್ಟಾಯ್ತು ಎಕ್ಸಾಕ್ಟ್. ಹಾಂ. ಆಫ್ಟರ್ 3 hours ಹತ್ತ ಡೌ ಮಾಡಬೇಡ. ಹತ್ತು ಕೋತಿಗಿದೆಲ್ಲ ಯಾವ್ದಲ್ಲೇ ಅಕ್ಕ. ನೋಡ ಹಿಂಸೆ ಕೊಟ್ಟವ್ರ. ಎಲ್ಲಿದೆಯೋ ಹೊಸ ಫುಲ್ ಮಳೆ ಬರ್ತಾ ಇದೆ. ಪೂಜಾಕ್ಕಂತ ಯಾರು ಕೊಡ್ತಾ ಇಲ್ಲ. ಅಯ್ಯೋ ಚೆನ್ನಾಗಿದೆ ನಿಮ್ಮ ಪ್ಯಾಂಟು. ಇವ್ರೆ ನಿಮ್ಮ ಪ್ಯಾಂಟ್ ಚೆನ್ನಾಗಿದೆ ಇವ್ರೆ. ಸಿಕ್ಕಾಪಟ್ಟೆ ನೀವೆಲ್ಲ ಚೆನ್ನಾಗಿ ಎಲ್ಲಾರು ಕಳಿಸ್ತಿದ್ದಾರೆ. ಸಿಕ್ಕಾಪಟ್ಟೆ ಮಳೆ. ಇದು ಫೈನಲ್ ಫಾಲ್ಸ್. ಇನ್ನು ಮುಂದೆ ಹೋದ್ರೆ ಅಲ್ಲೇ ಲಾಸ್ಟ್ ಫೈನಲ್ ಪಾಯಿಂಟ್. ನಾನು ಬರ್ತೀನಿ. ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ಹೋಗ್ತಾ ಇರ್ತೀವ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ. 5 minutes ರೆಸ್ಟ್. ಹೇಳಿ ಹೆಂಗಿತ್ತು ಹತ್ತಿತ್ತು ಬೆಟ್ಟ? ನೋಡಿ ನಾವು ಎಷ್ಟು ಮಳೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಫುಲ್ ಎಲ್ಲ 100% ರೈನ್ ಇದು. ಮಳೆ ನೀರು ಸ್ಮಿತಾ ಅಂತ. ಸಹನ ಹೆಂಗಿತ್ತು ಬೆಟ್ಟ ಹತ್ತಿದ್ದು? ನೋಡಿ ಎರಡು ಕಡೆಯಿಂದ ಜೀಪ್ ಬರ್ಬೋದಲ್ಲ, ಬರ್ತೀರಾ ಅಂತ ಕೇಳ್ತಾರೆ. ಈ ತರನೇ ಬೇರೆದಕ್ಕೆ ಹೋಗೋಣ ನೆಕ್ಸ್ಟ್. ಕುಮಾರ ಪರ್ವತ ಹತ್ಬಿಟ್ರೆ ಡಮ್ ಅಂತ. ಇವಾಗ ಟೈಮ್ ಆಗಿದೆ 4:15.
ಸೊ ಇನ್ನು ಹಚ್ತಾನೆ ಇದ್ದೀವಿ. ಅರ್ಧನೂ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅರ್ಧ ಆಗಿದೆಯಾ? ಅರ್ಧ ಆಗಿದೆ ಅಂತ ಸುಮ್ಮನೆ ಅಂತಾರೆ. ಸೊ ನಾವಿವತ್ತಿನ ದಿನ ಇದ್ದೀವಿ ಬಂಡಾಜೆ ಪೀಕ್ ಪಾಯಿಂಟ್. ಸಿಂಹದ ಮುಖ ಥರ ಇದೆ ನೋಡಿ ಇದು. ಎಲ್ಲರೂ ನೋಡ್ಕೊಬೇಕು. ಇದೇ ಪೀಕ್ ಪಾಯಿಂಟ್. ದಯವಿಟ್ಟು ಕೈ ಮುಕ್ಕೊಳ್ಳಿ, ಹೊಟ್ಬಿಡೋಣ ಅಷ್ಟೇ. ಕೈ ಮುಕ್ಕೊಳ್ಳಿ. ಅಷ್ಟೇ ಅಷ್ಟೇ. ಈ ಥರ ಇರುತ್ತೆ. ಮಳೆ ಬಂದಿದ್ರೆ ಸ್ವಲ್ಪ ಕಡಿಮೆ ಜಾರುತ್ತೆ, ಮಳೆ ಬಂದಿಲ್ಲ ಅಂದರೆ ತುಂಬಾ ಜಾರುತ್ತೆ. ಇನ್ನು 1.5 hour ಬೇಕನ್ಸುತ್ತೆ ನಾವು ಹತ್ತಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಏನೇನೋ ಹೇಳ್ತಾ ಇದ್ದೀರಲ್ಲ ನೀವು. ಎಲ್ಲ ನಿನ್ನ ಹಿಂದೆ ಇದ್ದವರೊಬ್ರು. ಫೈನಲಿ ನಾವು 6 ಗಂಟೆಗೆ ರೀಚ್ ಆಗಿದ್ದೀವಿ. ಹೋಗಿ ಆರ್ಗನೈಸರು ಜನ ಇವತ್ತು. ಎಷ್ಟು ಜನ ಬಂದಿದ್ದಾರೆ ಇವತ್ತು ಟ್ರೆಕ್ಕಿಂಗ್? 600 ಪೀಪಲ್, 600 ಜನ ಬಂದಿದ್ದಾರೆ. ತುಂಬ ರಶ್ ಇತ್ತು, ತುಂಬ ಲೇಟಾಗಿ ಬಂದ್ವಿ ನಾವು 9:50ಕ್ಕೆ. ಇನ್ನೂ ಇದಾರೆ ತಾನೆ ಅಲ್ಲಿ ಎಷ್ಟೊಂದು ಜನ? ಹಾಂ, ಎಲ್ಲ ಇದ್ದಾರೆ. ಇನ್ನೂ ಅಲ್ಲಿ ಇದಾರೆ ತಾನೆ ಎಷ್ಟೊಂದು ಜನ? ಇಲ್ಲ, ಆಲ್ಮೋಸ್ಟ್ 500 ಜನ ಬಂದಿದ್ದಾರಂತೆ. 200 ಜನ ಪೆಂಡಿಂಗ್ ಇದ್ದಾರೆ. ಏನು ಹೇಳೋಕ್ಕಾಗಲ್ಲ. ಹೌದು ಟ್ರಿಪ್. ಎಣ್ಣೆ ಹಾಕತಂಕ ಏನು ಹೇಳೋಕ್ಕಾಗಲ್ಲ. ಹೌದು ಟ್ರಿಪ್. ಲೈಫ್ ಲಾಂಗ್ ಮೆಮೊರೇಬಲ್. ವಂಡರ್ಫುಲ್ ಬ್ರೋ. ನೈಸ್ ಎಕ್ಸ್ಪೀರಿಯನ್ಸ್. ಹಾಯ್ ಅಗೇನ್ ಎಲ್ಲರಿಗೂ. ಸೊ ಹೀಗಾಯಿತು ನಮ್ಮ ಬಂಡಾಜೆ ಟ್ರಿಪ್ ಆ್ಯಂಡ್ ಟ್ರೆಕ್. ಸೊ ನಾವಿಲ್ಲಿ ಸ್ಟೇ ಮಾಡಿರೋ ಹೋಮ್ ಸ್ಟೇ ಬಗ್ಗೆ ಲಾಟ್ ಆಫ್ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಥರ ಹಾಕ್ತೀನಿ. ಆ್ಯಂಡ್ ಇಟ್ ಇಸ್ ಅ ವೆರಿ ವೆರಿ ಗುಡ್ ಹೋಮ್ ಸ್ಟೇ. ಬಂಡಾಜೆ ಟ್ರೆಕ್ಕಿಗೆ ಯಾರಾದರೂ ಬಂದರೆ ಖಂಡಿತ ಇದನ್ನು ಕನ್ಸಿಡರ್ ಮಾಡಿ. ಅವ್ರ ಊಟ ಎಷ್ಟು ಡೆಲಿಷಿಯಸ್ ಆಗಿತ್ತು. ತುಂಬ ವೆರೈಟೀಸ್ ಕೊಡದೇ ಇದ್ರೂ ತುಂಬ ಡೆಲಿಷಿಯಸ್ ಆಗಿ ಮಾಡಿದರು. ಅವ್ರ ಹಾಸ್ಪಿಟಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಇಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬೆಳಿಗ್ಗೆ ನೋಡಿದ ತಕ್ಷಣ ಫುಲ್ ಮಿಸ್ಟ್ ಇತ್ತು. ಇದು ಎಂಟ್ರೆನ್ಸ್ ಮನೆದು. ಬಂದ ತಕ್ಷಣ ರೈಟ್ ಸೈಡಲ್ಲಿ ಒಂದು ರೂಮ್ ಇದೆ. ಸೊ ಇಲ್ಲಿ 2 ರೂಮ್ ಇದೆ ಇವ್ರದ್ದು. ಇದು ಮನೆಯಿಂದ ಒಳಗಡೆ ಬಂದರೆ ಈ ಕಡೆನೂ ಹೋಗ್ಬೋದು. ನಮ್ಮ ಬಂಡಾಜೆ ಟ್ರಕ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಗುರು, ಪ್ಲೀಸ್.